ಈ ದಿನ ನಾವು ಗದಗ ಜಿಲ್ಲೆಯಲ್ಲಿ ಇರುವಂಥ ಜೀವ ವೈವಿಧ್ಯದ ಬಗ್ಗೆ, ಅದನ್ನು ನಾವು ಕಾಪಾಡಿ ಅದನ್ನು ಸುಸ್ಥಿರವಾಗಿ ಹೇಗೆ ಅಭಿವೃದ್ಧಿಗೊಳಿಸಬೇಕು, ಜೊತೆಗೆ ಅದನ್ನು ನಾವು ಯಾವ ರೀತಿ ನಮ್ಮ ದೈನಂದಿನ ಆರೋಗ್ಯದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ಈ ವಿಶೇಷ ತಜ್ಞರು ತಮಗೆ ಈ ದಿನ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಈ ಔಷಧೀಯ ಸಸ್ಯಗಳ ಬಗ್ಗೆ ಹೆಚ್ಚಿಗೆ ನಾನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಅವರು ವಿವರವಾದ ಒಂದು ಜ್ಞಾನವನ್ನು ತಮಗೆ ಕೊಡ್ತಾರೆ. ನಮ್ಮ ದೇಶದ ಅತ್ಯಂತ ಗೌರವಾನ್ವಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ, ಮನುಷ್ಯನಿಗೆ ಅವನು ಬೇಕಾದಂಥದ್ದನ್ನೆಲ್ಲ ಪಡೆಯೋದಕ್ಕೆ 3 ಶಕ್ತಿಗಳು ಬೇಕಂತೆ. ಒಂದು ಜ್ಞಾನಶಕ್ತಿ, ಎರಡನೇದು ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿ. ಈ 3 ಶಕ್ತಿಗಳು ಯಾರ ಹತ್ರ ಇರುತ್ತೋ ಅವರ ಮನೆಯ ಬಾಗಿಲಿಗೆ ಪ್ರಪಂಚದ ಎಲ್ಲ ಐಶ್ವರ್ಯಗಳು ಬಂದು ಬೀಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ತಮಗೆ ಈ ಒಂದು ಕಾರ್ಯಾಗಾರದಲ್ಲಿ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನವನ್ನು ತಾವೆಲ್ಲ ಪಡ್ಕೊಂಡು ಅದನ್ನು ಉಪಯೋಗಿಸುವಂಥ ಒಂದು ಇಚ್ಛೆ ತಮ್ಮಲ್ಲಿ ವೃದ್ಧಿ ಆಗಬೇಕು. ಸಾಮರ್ಥ್ಯ ವೃದ್ಧಿ ಅಂದರೆ ಅದೇ ಇಚ್ಛೆಯನ್ನು ವೃದ್ಧಿ ಮಾಡಿ ಅದನ್ನು ತಾವೆಲ್ಲ ಕ್ರಿಯಾರೂಪದಲ್ಲಿ, ಅಂದರೆ ಇವತ್ತೇನು ಇಲ್ಲಿ ಕಲ್ತ್ಕೊಳ್ತೀರೋ ಅದನ್ನು ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತಗೊಂಡು ಬಂದರೆ ತಮಗೆ ಏನು ಬೇಕೋ ಇದನ್ನು ಅವ್ರು ಹೇಳೋಂಥದ್ದು ಭಾಳಷ್ಟು ನಿಮ್ಮ ಆರೋಗ್ಯದ ಬಗ್ಗೆ, ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು, ಮತ್ತು ಇಲ್ಲಿ ನಮಗೆ ಸಿಗುವಂಥ ಔಷಧೀಯ ಸಸ್ಯಗಳಿಂದ ನಮ್ಮ ಜೀವನವನ್ನು, ಜೊತೆಗೆ ಇಲ್ಲಿಯ ಗ್ರಾಮಸ್ಥರ ಅಥವಾ ಸುತ್ತಮುತ್ತಲಿನ ನಮ್ಮ ಕಾಡಿನ ಸುತ್ತಮುತ್ತ ವಾಸ ಮಾಡುವ ಗ್ರಾಮೀಣ ಜನರ ಬದುಕನ್ನು ಹೇಗೆ ಸುಧಾರಿಸಬಹುದು ಅಂತ ಈ ದಿನ ತಮಗೆಲ್ಲ ತಿಳಿಸ್ಕೊಡ್ತಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಗದಗನಲ್ಲಿ ಹಮ್ಮಿಕೊಂಡು ಅವರು ಬೆಂಗಳೂರಿನಿಂದ ಅವರೆಲ್ಲ ಟೀಮನ್ನು ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ಗಿಡಮೂಲಿಕಾ ಪ್ರಾಧಿಕಾರ ಇವರಿಗೆ ವಂದನೆಗಳನ್ನು ಮತ್ತು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮನುಷ್ಯ ದೇಹ ಚೆನ್ನಾಗಿರ್ಬೇಕಾದ್ರೆ ನಾವು ಹೇಳ್ತೀವಿ ಅಂದರೆ, ನಾವು ಏನನ್ನು ಸೇವನೆ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಆರೋಗ್ಯ ಇರುತ್ತೆ. ಈಗ ನಮಗೆ ನಮ್ಮ ಹತ್ರ ಎಲ್ಲರ ಹತ್ರನೂ ಇವತ್ತಿನ ಕಾಲದಲ್ಲಿ ನಾವು ನಡೆಯೋದನ್ನು ಬಿಟ್ಬಿಟ್ಟಿದ್ದೀವಿ. ನಡಿಗೆ ಅಂದರೆ ಯಾರೋ ಬಡವರು ಅಥವಾ ಏನೂ ಇಲ್ಲದೆ ಇರೋರು ನಡೆಯೋದಷ್ಟೇ ಬಿಟ್ಟರೆ, ನಾವು ಒಂದು ಸ್ವಲ್ಪ ನಮಗೆ ಹಣವಂತರಾದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ಸ್ಕೂಟ್ರೋ ಬೈಕೋ ಯಾವುದಾದ್ರೂ ಒಂದು ವೆಹಿಕಲ್ಲು, 4 ವೀಲರು, ಇನ್ನೂ ಜಾಸ್ತಿ ಆದರೆ ದೊಡ್ಡ ದೊಡ್ಡ ಗಾಡಿಗಳನ್ನ ನಾವು ತಗೊಂಡು ಓಡಾಡ್ತೀವಿ. ಆ ಗಾಡಿಯ ಬೆಲೆ ಎಷ್ಟಿರುತ್ತೆ? ಅದು 50,000ದಿಂದ 50 ಲಕ್ಷದವರೆಗೂ ಇರ್ಬೋದು. ವಿಪರ್ಯಾಸ ಅಂತ ಹೇಳಿದರೆ, ಆ ಒಂದು ಗಾಡಿಯನ್ನು ನಾವು ತೊಗೊಂಡಿರೋದಕ್ಕೆ ಎಷ್ಟು ನಾವು ಅದನ್ನು ಕಾಳಜಿಯಿಂದ ನೋಡ್ಕೊಳ್ತೀವಿ ಅಂತ ಹೇಳಿದರೆ, ಅದಕ್ಕೆ ಫಸ್ಟು 3 ಫ್ರೀ ಸರ್ವಿಸ್ ಅಂತ ಇರುತ್ತೆ. ನಾವು ಕಾಯ್ತಾ ಇರ್ತೀವಿ 3 ಫ್ರೀ ಸರ್ವಿಸ್ ಯಾವತ್ತು ಮಾಡಿಸ್ಬೇಕು ಅಂತ. ಆ ಬಂದಿದ್ದ ದಿನನ ಎಷ್ಟೇ ಕಷ್ಟ ಆದ್ರೂ ಹೋಗಿ ಸರ್ವಿಸ್ ಮಾಡಿಸ್ತೀವಿ. ಆಯಿಲ್ ಚೇಂಜ್ ಅಂತ ಬರುತ್ತೆ, 500 ಕಿಲೋಮೀಟ್ರಿಗೆ 1000 ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಅಂದ ತಕ್ಷಣ ಏನು ಮಾಡ್ತೀವಿ? ಮಾಡಿಸ್ತೀರಾ ಇಲ್ಲೋ? ಮಾಡಿಸ್ತೀರಿ. ಅದಕ್ಕೆ ನಮ್ಮ ಟೈರಲ್ಲಿ ಗಾಳಿ ಕಡಿಮೆ ಆದರೆ ಗಾಳಿ ಹಾಕ್ಸ್ತೀರಿ, ಯಾವುದೇ ಕಾರಣಕ್ಕೂ ಅದು ಕಡಿಮೆ ಇಲ್ಲದೆ ಇದ್ದಂಗೆ ನೋಡ್ಕೊಳ್ತೀರಿ. ಮತ್ತು ಅದಕ್ಕೆ ನಾವು ಯಾವ ಒಂದು ಇಂಧನವನ್ನು ಹಾಕಿಸ್ತೀವಿ? ಒಂದು ಉತ್ಕೃಷ್ಟವಾದ ಇಂಧನ ಎಲ್ಲಿ ಸಿಗುತ್ತೆ? ಈಗ ನಾನು ಪೆಟ್ರೋಲ್ ಗಾಡಿ ಆದರೆ ಅದಕ್ಕೆ ಡೀಸೆಲ್ ಹಾಕಿಸ್ತೀನ ಅಥವಾ ಕೆರೋಸಿನ್ ನನಗೆ ಇಷ್ಟ ಅಂತೇಳಿ ನಾನು ಹಾಕಿಸ್ತೀನ? ಇಲ್ಲ. ಏನು ಮಾಡ್ತೀನಿ, ಒಂದು ಒಳ್ಳೆಯ ಪೆಟ್ರೋಲ್ ಬಂಕ್ ಎಲ್ಲಿ ಅಡಲ್ಟ್ರೇಷನ್ ಇರಲ್ಲ ಅದನ್ನು ಹುಡುಕೊಂಡು 1 ಕಿಲೋಮೀಟ್ರ್ ದೂರ ಆದರೂ ಅಲ್ಲಿಗೆ ಹೋಗಿ ನಾವು ಹಾಕ್ಸ್ಕೊಂಡು ಬರ್ತೀವಿ. ಅಂದರೆ ಒಂದು ಕಡಿಮೆ ಬೆಲೆಯ, ಒಂದು ಬೆಲೆ, ನಿರ್ದಿಷ್ಟ ಬೆಲೆಯಾದಂಥ ಒಂದು ವಾಹನಕ್ಕೆ ನಾವು ಎಷ್ಟೊಂದು ಕಾಳಜಿಯನ್ನು ತಗೊಳ್ತೀವಿ. ಆದರೆ
ಭಗವಂತ ಅಥವಾ ಪ್ರಕೃತಿ ನಮಗೆ ನೀಡಿರುವಂಥ ಈ ಒಂದು ಸುಂದರವಾದ ದೇಹದ ಬೆಲೆ ಕಟ್ಟೋದಕ್ಕಾಗುತ್ತೆ ಯಾರಿಗಾದರೂ? ಸಾಧ್ಯ ಇದೆಯಾ? ನಾನು ಹೇಳ್ತೀನಿ, ನಿಮ್ಗೆ ಒಂದು ಕೈ ಕೊಡಪ್ಪ, ನಾನು 10 ಲಕ್ಷ ಕೊಡಿ ಅಂತೀನಿ. ಕೊಡ್ತೀರಾ ನೀವು? ಒಂದು ಕಣ್ಣು ಕೊಡಿ, ನಾನು 10 ಲಕ್ಷ ಕೊಡ್ತೀನಿ ಅಂತೀನಿ. ನೀವು ಕೊಡ್ತೀರಾ ಯಾರಾದರೂ? ಇಷ್ಟು ಬೆಲೆಯನ್ನು ಕಟ್ಟೋದಕ್ಕೆ ಆಗದೇ ಇರುವಂಥ ನಮ್ಮ ಒಂದು ದೇಹಕ್ಕೆ ನಾವೇನು ಮಾಡ್ತೀವಿ? ಯೋಚನೆ ಮಾಡ್ತೀರಾ ತಿನ್ಬೇಕಾದ್ರೆ? ಇಲ್ಲ, ಏನು ಕೈಗೆ ಸಿಕ್ಕಿದ್ದು, ಬೀದಿಯಲ್ಲಿ ಇದ್ದಿದ್ದು, ಬೇಕಾಗಿರೋದು, ಬೇಡದೇ ಇರೋದು ಎಲ್ಲದನ್ನು ನಾವು ನಮ್ಮ ದೇಹಕ್ಕೆ ತುಂಬಿಕೊಂಡು ಬರ್ತೀವಿ. ಯಾಕೆ? ನಮ್ಮ ದೇಹ ಒಂದು ಮಾಂತ್ರಿಕ ದೇಹ. ಅದು ಏನು ತಿಂದರೂ ಅರಗಿಸ್ಕೊಬಿಡುತ್ತೆ. ಹೇಳ್ತಾರಲ್ವ, ಹುಡುಗ ಬಿಡು ಕಲ್ಲು ತಿಂದರೂ ಅರಗಿಸ್ತಾನೆ ಇವನು ಅಂತ ಒಂದು ಗಾದೆ ಮಾತು. ಆದರೆ ಹಾಗಲ್ಲ. ನಾವು ಪ್ರತಿದಿನ ಏನು ಸೇವನೆ ಮಾಡ್ತೀವೋ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ಈಗ ನಿಮ್ಮ ಗಾಡಿಗೆ ನೀವು ಪೆಟ್ರೋಲಲ್ಲಿ ಅಡಲ್ಟ್ರೇಷನ್ ಮಾಡಿರೋದು ಆಗ್ತಾ ಇದ್ರೆ ಏನಾಗುತ್ತೆ? ಓಡ್ತಾ ಇರುತ್ತೆ. ಯಾವತ್ತೋ ಒಂದು ದಿನ ಏನಾಗುತ್ತೆ, ಗಾಡಿ ಸೀಸಾಗಿ ನಿಂತು ಹೋಗುತ್ತೆ. ಅದರಲ್ಲಾದರೆ ಕಂಡುಹಿಡಿತಾರೆ ಯಾಕೆ ಅಂತೇಳಿ. ಆದರೆ ನಾವೇನು ಮಾಡ್ತೀವಿ? ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರು ಅದಕ್ಕೆ ಒಂದು ಹೇಳ್ತಾರೆ, ಅವರು ಇಲ್ಲ ನಿಮ್ಮದು ಈ ಪಾರ್ಟನ್ನೇ ಚೇಂಜ್ ಮಾಡಬೇಕು, ಇದು ಪೂರ್ತಿ ಸೌದೋಗಿದೆ ಅಂತ ಹೇಳ್ತಾರೆ. ಅಥವಾ ನಿಮ್ದು ಯಾವುದೋ ಲಿವರು ಅದು ಇದು ಏನು ಅವರಿಗೆ ತಿಳಿದಿರುವಂಥ ಎಲ್ಲ ಒಂದು ವೈಜ್ಞಾನಿಕ ಭಾಷೆಯಲ್ಲಿ ನಿಮಗೆ ಹೆದರಿಸ್ತಾರೆ. ಅವಾಗೇನು ಮಾಡ್ತೀರಿ ನೀವು? ಏನೋ ಕಷ್ಟಪಟ್ಟು ಎಲ್ಲೋ ಯಾವುದೋ ಸ್ಕೀಮು, ಯಾವುದೋ ಆಯುಷ್ಮಾನೋ ಈಮಾನೋ ಅದು ಇದು ಎಲ್ಲ ಸೇರಿ ಏನು ಮಾಡ್ತೀರಿ? ಆಸ್ಪತ್ರೆಗೆ ಹೋಗಿ ಬದಲಾಯಿಸ್ಕೊಂಡು ಬರ್ತೀವಿ. ಮತ್ತೆ ಏನು ಮಾಡ್ತೀರಿ? ಅದೇ ಊಟ, ಅದೇ ಇದನ್ನು ಮಾಡಿದರೆ ಏನಾಗುತ್ತೆ? ದೇಹ. ಹಾಗಾಗಿ ನಾವು ಪ್ರತಿದಿನ ನಾವು ಊಟ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಇದೆ ಅದನ್ನು ನಾವು ಊಟ ಮಾಡೋದಲ್ಲ. ನಾವೇನು ಮಾಡ್ತೀವಿ? ನಮ್ಮ ಗಾಡಿಗಳಿಗೆ ಯಾವುದನ್ನು ಹಾಕ್ತೀವಿ? ಗಾಡಿಗೆ ಯಾವುದು ಇಷ್ಟನೋ ಅದನ್ನು ಮಾತ್ರ ಹಾಕ್ತೀವಿ. ನನಗಿಷ್ಟ ಅಂತೇಳಿ ನಾನು ಅದನ್ನು ಹಾಕ್ತೀನ? ನನಗೆ ಕೆರೋಸಿನ್ ಇಷ್ಟ ಅಂತ ಅಂದ್ಬಿಟ್ಟು ಕೆರೋಸಿನ್ ಹಾಕೋಕ್ಕಾಗುತ್ತಾ? ಇಲ್ಲ. ಯಾವ್ದು ಹಾಕ್ತೀವಿ? ಪೆಟ್ರೋಲ್ನೇ ಹಾಕ್ತೀವಿ. ಹಾಗೆ ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರ ಯಾವುದು ಅಂತೇಳಿ ನಮ್ಮ ಹಿರಿಯರು, ಅಂದರೆ ನಾವು ಮೊದಲೆಲ್ಲ ಎಲ್ಲಿದ್ವಿ? ನಾವು ಗುಡ್ಡಗಾಡಿನಲ್ಲಿ ಏನು ಮಾಡ್ತಾ ಇದ್ವಿ? ಗೆಡ್ಡೆ ಗೆಣಸು ಮತ್ತು ಬೇಟೆಯಾಡಿ ನಾವು ಅದ್ರ ಜೊತೆಗೆ ಜೇನು ಬೇಟೆ ಗೆಡ್ಡೆ ಗೆಣಸನ್ನ ನಾವು ತಿನ್ಕೊಂಡು ಜೀವನ ಮಾಡ್ತಾ ಇದ್ವಿ. ಆವಾಗ ನಮಗೆ ಬೇರೆ ಬೇರೆ ಆದಂಥ ಆಹಾರಗಳು ಸಿಗುವಂಥ ಒಂದು ಅವಕಾಶ ನಮಗಿರಲಿಲ್ಲ. ಈಗ ನಮಗೆ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ರೀತಿಯ ಆಹಾರಗಳು, ಪೌಷ್ಟಿಕಾಂಶಗಳು, ಪ್ರೋಟೀನ್, ವಿಟಮಿನ್ಸ್. ಇವತ್ತೇನು ಮಾಡ್ತಾರೆ? ನಿಮ್ಗೆ ಯಾವುದೋ ಒಂದು ಡೆಫಿಷಿಯನ್ಸಿ ಇದೆ ಅಂದರೆ ಡೈರೆಕ್ಟಾಗಿ ಅವರು ಈ ವಿಟಮಿನ್ ತಗೊಳ್ಳಿ, ಐರನ್ ಡೆಫಿಷಿಯನ್ಸಿ ಇದೆ ಐರನ್ ತಗೊಳ್ಳಿ. ಅಂದರೆ ನಮ್ಮ ದೇಹದಲ್ಲಿ ಡೈರೆಕ್ಟಾಗಿ ಯಾವುದೇ ಒಂದನ್ನು ನಾವು ತಗೊಂಡು ಅದನ್ನು ನಮ್ಮ ದೇಹಕ್ಕೆ ತಗೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲ. ಅದು ಆಹಾರದ ಮುಖಾಂತರನೇ ಹೋದಷ್ಟು ನಮಗೆ ಇದಾಗುತ್ತೆ. ಆದರೆ ಇದು ಏನಂದರೆ ಒಂದು ನೆಕ್ಸಸ್. ಡಾಕ್ಟರು, ಫಾರ್ಮಕಾಲಜಿ, ಫಾರ್ಮಸಿಸ್ಟು ಇವರೆಲ್ಲರೂ ಸೇರಿಕೊಂಡು ನಮಗೆ ಒಂದು ಹೊಸ ಇದನ್ನು ನಮಗೆ ಹೇಳ್ತಾ ಬರ್ತಾರೆ. ನಿಮಗೆ ನೀವು ವಯಸ್ಸಾಗ್ತಾ ಇದೆ, ನಿಮಗೆ ಈ ಡೆಫಿಷಿಯನ್ಸಿ ಇರುತ್ತೆ, ಇದಕ್ಕೆ ಈ ಯಾವುದು ವಿಟಮಿನ್ ತಗೊಳ್ಳಿ, ವೈಟಲ್ ತಗೊಳ್ಳಿ, ಅಥವಾ ಬೇರೆ ಬೇರೆ ಆದಂಥ ಮಲ್ಟಿವಿಟಮಿನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ನಮಗೆ ಅವೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಅಂದರೆ ಭಾಳ ಇದಾಗಿರೋರಿಗೆ ಬೇಕಾಗ್ಬೋದು. ಬಟ್ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ದಿನ ಏನು ತಿಂತೀವಲ್ಲ ಅದನ್ನು ನಾವು ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೊಳ್ಳೆ ಆಹಾರಗಳನ್ನ ತಗೊಂಡ್ರೆ ಅವಾಗೇನಾಗುತ್ತೆ? ನಮ್ಮ ದೇಹ ಚೆನ್ನಾಗಿರುತ್ತೆ. ಸೊ ನಮ್ಮ ದೇಹ ರಚನೆ ಯಾವ ಥರ ಆಗಿದೆ? ಎಲ್ಲ ಪ್ರಾಣಿಗಳು ಎಷ್ಟು ಕಾಲಲ್ಲಿ ನಡೀತಾವಪ್ಪ? 4 ಇದೆ ಅಲ್ವಾ? ಸೊ ನಾವು ಮನುಷ್ಯ 2 ಕಾಲಲ್ಲಿ ನಡೆಯೋದಕ್ಕೆ ನಮಗೆ ಅದನ್ನು ಒಂದು ಸೃಷ್ಟಿ, ಅಂದರೆ ಥ್ರೂ ಎವಲ್ಯೂಷನ್ ನಾವು ಈ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀವಿ. ಈ ಸ್ಥಿತಿಗೆ ಬಂದ ಮೇಲೆ ನಮ್ಮ ಮುಖ್ಯ ಉದ್ದೇಶ ಏನು? ಚಲನೆ. ಸೊ ನಾವು ಚಲನೆ ಅನ್ನೋದು ಮರ್ತ್ಬಿಟ್ಟಿದ್ದೀವಿ ಇವತ್ತು. ಎಲ್ಲ ಕಡೆನೂ ನಾವು ದಿನದ 24 ಗಂಟೆಯಲ್ಲಿ 8 ಗಂಟೆ ನಾವು ನಿದ್ದೆ ಮಾಡ್ತೀವಿ ಅಲ್ವಾ? 8 ಗಂಟೆ ಕೆಲಸ ಮಾಡ್ತೀವಿ. ಸೊ ಕೆಲಸ ಮಾಡ್ಬೇಕಾದ್ರೂ ಕೂತ್ಕೊಂಡೇ ಇರ್ತೀವಿ. ಅದಾದಮೇಲೆ ಮನೆಗೆ ಹೋದ್ರೆ ಏನು ಮಾಡ್ತೀವಿ? ಎಲ್ಲ ನಾವು ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ.
ಸೊ ನಾವು ಮನುಷ್ಯ ಡಿಸೈನ್ ಆಗಿರೋದು ಚಲನೆಗೋಸ್ಕರ. ಅಂದರೆ ನಾವು ಓಡಾಡಬೇಕು. ದಿನದಲ್ಲಿ ಎಷ್ಟು ನಾವು ಜಾಸ್ತಿ ಓಡಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಏನೇ ತಿಂದರೂ ಸಹ ನಮ್ಮ ದೇಹದಲ್ಲಿ ಅದು ನಮ್ಮ ದೇಹ ಅದನ್ನು ಯಾವ ರೀತಿ ಉಪಯೋಗಿಸುತ್ತೆ, ಅದನ್ನು ಫಸ್ಟ್ ನಾವು ಏನು ತಿಂದಿದ್ರು ಅದೆಲ್ಲ ಏನಾಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸ್ ಆದಮೇಲೆ ಬಾಡಿಯಲ್ಲಿ ಗ್ಲೈಕೋಲೈಸಿಸ್ ಅಂತ ಆಗುತ್ತೆ. ಅಂದರೆ ಆಕ್ಸಿಜನನ್ನು ತೊಗೊಂಡೋದು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಎನರ್ಜಿ ಏನಂತ ಬರುತ್ತೆ, ATP ADP ಅಂತೇಳಿ ತಾವು ಓದಿರ್ಬೋದು ಸೈನ್ಸ್ ಸ್ಟೂಡೆಂಟ್ಸ್ ಆದರೆ. ಸೊ ಎಲ್ಲ ಒಂದು ಅಂಗಾಂಗಗಳು ನಮ್ಮ ದೇಹದಲ್ಲಿ ನಾವು ಏನೇ ತಿಂದರೂ ಸಹ ಆ ಒಂದು ATP ADP ಅನ್ನೋ ಎನರ್ಜಿಯನ್ನು ಮಾತ್ರ ಅದು ತೊಗೊಳೋದಕ್ಕೆ ಸಾಧ್ಯ. ಡೈರೆಕ್ಟಾಗಿ ನಾನು ಎನರ್ಜಿ ಇವತ್ತೇನೋ ಬೇಕು ಅಂದರೆ ಸಾಧ್ಯ ಇಲ್ಲ ತೊಗೊಳೋದಕ್ಕೆ. ಹಾಗಾಗಿ ನಾವು ತಿನ್ನುವ ಆಹಾರವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಇದರಲ್ಲಿ ತಾವು ತಗೋಬೇಕು. ಈಗ ನಾವು ನಮ್ಮ ಒಂದು ಈ ಅರಣ್ಯ ಸಂರಕ್ಷಣೆಯಲ್ಲಿ ಈ ಒಂದು ಬಹಳ ಒಂದು ಕಷ್ಟಕರವಾದ ಒಂದು ಘಟ್ಟದಲ್ಲಿದ್ದೀವಿ. ಯಾವ ಕಾಲ ಈಗ? ಬೇಸಿಗೆ ಕಾಲ. ಸೊ ಬೇಸಿಗೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಚಳಿಗಾಲ ಇದ್ದಾಗ ಏನಂತಾರೆ, ಅಯ್ಯೋ ಏನಪ್ಪ ಭಾಳ ಚಳಿ, ಬಿಸಿಲೇ ಇಲ್ಲ ಅಂತಾರೆ. ಬಿಸಿಲು ಬಂದರೆ ಇದು ಯಾವ ಬಿಸಿಲಪ್ಪ, ಇದು ಯಾವ ನಮಗೆ ಮಳೆ ಬರಬಾರ್ದು ಅಂತಾರೆ. ಮಳೆ ಬಂದರೆ ಏನಂತೀವಿ, ಅಯ್ಯೋ ಇದೆಂಥ ಮಳೆ ಹೋದ್ರೆ ಸಾಕು ಅಂತ ಅನಿಸುತ್ತೆ. ಅಂದರೆ ಮನುಷ್ಯನಿಗೆ ಇರುವ ಒಂದು ವಾತಾವರಣವನ್ನು ಆನಂದ ಅಥವಾ ಅದನ್ನು ಸುಖಿಸುವ ಒಂದು ವ್ಯವಧಾನ ಅಥವಾ ಮನಸ್ಸು ಇಲ್ಲ ನಮ್ಮಲ್ಲಿ. ಅಂದರೆ ಪ್ರತಿಯೊಂದು ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇರುತ್ತದೆ. ಆ ಒಂದು ನಾವು ಆ ವೈಶಿಷ್ಟ್ಯಗಳನ್ನು ಎದುರಿಸ್ದಲ್ಲೇ, ಅಂದರೆ ಎದುರು ಹಾಕ್ಕೊಳ್ದಲ್ಲೇ ಅದನ್ನು ಹೇಗಿದೆಯೋ ಹಾಗೆ ನಾವು ಅದನ್ನು ತೆಗೆದುಕೊಳ್ಳುವಂಥ ಮನೋಭಾವವನ್ನು ರೂಢಿ ಮಾಡಿಕೊಂಡ್ರೆ ನಮಗೆ ಯಾವಾಗಲೂ ಕಷ್ಟ ಅನಿಸಲ್ಲ. ಈಗ ಬೇಸಿಗೆಯಲ್ಲಿ ನಮಗೆ ಕಾಡಿಗೆ ಬೆಂಕಿ ಬೀಳುವ ಸಂದರ್ಭಗಳು ಜಾಸ್ತಿ. ಬೆಂಕಿ ಎಲ್ಲಿಂದ ಬರುತ್ತೆ? ಯಾರಾದರೂ ಹೇಳ್ತೀರಾ? ಕಾಡ್ಗಿಚ್ಚು ಆಕಾಶದಿಂದ ರೆಂಬೆಗಳು ಇದಾಗಿ ಬರುತ್ತಾ ಬೆಂಕಿ? ನೋಡಿದ್ರೆ ಯಾರಾದರೂ ಆಕಾಶದಿಂದ ಅಥವಾ ಇದರಿಂದ ಬೆಂಕಿ ಬಂದಿರೋದನ್ನ? ಏನ್ರಪ್ಪ, ಬೆಂಕಿ ಎಲ್ಲಿಂದ ಬರುತ್ತೆ? ಮನುಷ್ಯರಿಂದ ಬೆಂಕಿ. ಅಂದರೆ ಮಾನವನು ಈ ಬೆಂಕಿ ಅನ್ನೋದೇನಿದೆಯಲ್ಲ, ಕಾಡಿಗೆ ಬೀಳುವಂಥ ಬೆಂಕಿ 99% ಮಾನವನಿಂದ ಕೊಟ್ಟಂಥ ಬೆಂಕಿ. ಸೊ ಬೆಂಕಿ ಯಾಕೆ ಕೊಡ್ತಾರೆ? ಅವರಿಗೆ ಬಹಳಷ್ಟು ನಂಬಿಕೆಗಳಿರುತ್ತೆ. ಬೆಂಕಿ ಕೊಡೋದ್ರಿಂದ ಹುಲ್ಲು ಚೆನ್ನಾಗಿ ಬರುತ್ತೆ, ಮುಂದಿನ ವರ್ಷ ನಮ್ಮ ಕುರಿಗಳಿಗೆ, ಹಸುಗಳಿಗೆ ಎಲ್ಲದಕ್ಕೂ ಒಳ್ಳೆಯ ಹುಲ್ಲು ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅಥವಾ ಇಲಾಖೆ ಮೇಲೆ ಸಂಬಂಧಪಟ್ಟ ಯಾರ ಮೇಲಾದರೂ ಒಂದು ಸ್ವಲ್ಪ ಆಕ್ರೋಶ ಅಥವಾ ಏನಾದರೂ ದ್ವೇಷ ಇತ್ತಂದರೆ ಏನು ಮಾಡ್ತಾರೆ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಬೆಂಕಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೌದಾ? ನೋಡಿದಿರಲ್ವ ಎಲ್ಲರೂ? ಬೆಂಕಿ ಯಾಕೆ ಬರುತ್ತೆ? ಇಲ್ಲ ಅಂದರೆ ಕೆಲವು ಸಲ ನಾವು ನಮ್ಮ ಒಂದು ಬೆಂಕಿ ರೇಖೆಗಳನ್ನು ಮಾಡಬೇಕಾದ್ರೆ ಕೆಲವು ಸಲ ಬೆಂಕಿ ಬೀಳುವಂಥ ಸಂಭವಗಳು ಇರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕು, ನಾವು ಮಾಡುವ ಕೆಲಸಗಳಲ್ಲಿ ಬೆಂಕಿ ರೇಖೆ ಏನು ಮಾಡ್ತಿರಲ್ಲ ತಾವು, ಅದನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾಗಿ ಕಾಡಿಗೆ ಹೋಗದಾಗೆ ಜಾಗರೂಕರಾಗಿ ಅದನ್ನು ತಾವೆಲ್ಲರೂ ಮಾಡಿದರೆ ಮೊದಲನೇದು ಒಂದು ಕಾರಣ ನಾವು ತಪ್ಪಿಸ್ಬೋದು. ಸಾಧ್ಯನೇ ಎಲ್ಲರಿಗೂ? ಸೊ ಅದನ್ನು ಎಲ್ಲರೂ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮಿಂದ ಕಾಡಿಗೆ ಬೆಂಕಿ ಬೀಳುವ ರೀತಿ ತಾವು ನಡ್ಕೋಬಾರ್ದು. ಇನ್ನೆರಡನೇದು, ಜನರು ಬೆಂಕಿ ಕೊಡ್ತಾರೆ. ಏನು ಮಾಡೋದು ಅದಕ್ಕೆ? ಅವರ ಮನವನ್ನು ಒಲಿಸ್ಬೇಕು ನೀವು. ಸಾಧ್ಯನದು? ಬಿಡಿ ಸರ್, ಅದೆಲ್ಲ ಎಲ್ಲಿ ಸಾಧ್ಯ, ನಾವು ದಿನ ಅವ್ರ ಜೊತೆ ಜಗಳ ಆಡ್ತೀವಿ, ನಾವು ಅವ್ರ ಹತ್ರ ಹೆಂಗೆ ಇರೋದು ಸರ್ ಅಂತ ಹೇಳ್ತೀವಿ. ಹೌದಾ? ಏನಪ್ಪ, ನಾವು ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ರೈತರ ಹತ್ರ ಅಥವಾ ಜನರ ಜೊತೆ ಜಗಳಾಡೇ ಕೆಲಸ ಮಾಡಬೇಕು ಅನ್ನೋದು ಎಲ್ಲೂ ನಿಯಮ ಇಲ್ಲ. ನಾವು ಅದನ್ನು ಒಂದು ನಿಯಮ ಥರ ಮಾಡ್ಕೊಂಡಿದ್ದೀವಿ. ಅಂದರೆ ನಾನು ಅರಣ್ಯವನ್ನು ರಕ್ಷಣೆ ಮಾಡ್ತಾ ಇದ್ದೀನಿ, ಹಾಗೆ ಜನರು ಯಾವಾಗಲೂ ನಮ್ಮ ಜೊತೆ ಗುದ್ದಾಡ್ತಾರೆ, ಜಗಳ ಆಡ್ತಾರೆ ಅನ್ನೋದು ಒಂದು ನಮ್ಮ ಭಾವನೆ ಅದು.
ಆದರೆ ಯಾರೂ ಅದಕ್ಕೋಸ್ಕರ ಜಗಳ ಆಡಲ್ಲ. ಕೆಲವು ಸಲ ಏನಾಗುತ್ತೆ, ಮನುಷ್ಯನಿಗೆ ಅಹಂಕಾರ ಹೇಗೆ ಬರುತ್ತೆ? ಒಂದು ಹಣದಿಂದ ಬರುತ್ತೆ, ಒಂದು ಅಧಿಕಾರದಿಂದ ಬರುತ್ತೆ. ಸೊ ನಮಗೆ ಹಣ ಇಲ್ಲದೆ ಇದ್ರೂ ಏನಾಗುತ್ತೆ, ಅಧಿಕಾರ ಅನ್ನೋದು ನಮಗೆ ಸಿಗುತ್ತೆ.